ಹ್ಯಾಪಿ ಸಂಡೇ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಊರಿಗೆ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಡೆ. ಸ್ಪೆಷಲಾಗಿ ಡಿನ್ನರ್ಗೆ ಲಂಚ್ಗೆ ಏನು ಮಾಡೋಣ, ಲಂಚ್ಗೂ ಮತ್ತು ಡಿನ್ನರ್ಗೆ ಎರಡು ಸೇರಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ತೊಗೊಂಬಂದಿದ್ದೆ ನಿನ್ನೆ, ಸ್ವಲ್ಪ ಮಶ್ರೂಮ್ ತಂದಿದ್ನಲ್ಲ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ. ಮಶ್ರೂಮು ಫ್ರೆಶ್ ಇದಾವೆ, ಏನು ಪ್ರಾಬ್ಲಮ್ ಇಲ್ಲ, ಫ್ರೆಶ್ ಇದಾವೆ. ಇವನ್ನೇನು ಮಾಡೋಣ, ಫಸ್ಟು ಒಂದು ಬೌಲಲ್ಲಿ ನೀರಲ್ಲೇ ಹಾಕಿ ನೆನೆಟ್ಟು ತರಕಾರಿ ಹೆಚ್ಕೊಂಬಿಡೋಣ. ಆಮೇಲೆ ಮಶ್ರೂಮನ್ನ ಹೆಂಗೆ ಬೇಕು ನಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳಕ್ಕೆ ಬರ್ತಾ. ಫಸ್ಟು ಮಶ್ರೂಮ್ನ ನೀರಲ್ಲಿ ನೆನೆಗೆ ಹಾಕ್ಬಿಡೋಣ ಬನ್ನಿ. ಈ ಬೌಲ್ ತೊಗೊಂಡಿದ್ದೀನಿ, ಜಾಸ್ತಿ ನೀರು ಹಿಡಿಯುತ್ತೆ, ದೊಡ್ಡ ಬೌಲು. ಇದನ್ನು ಹಾಕ್ಬಿಡೋಣ. ತುಂಬ ಧೂಳು, ತುಂಬ ಕಾಸು, ಮಣ್ಣು ಜಾಸ್ತಿ ಇರುತ್ತೆ. ಚೆನ್ನಾಗಿ ತೊಳಿಬೇಕಿದೆ. ನೀರಲ್ಲಿ ಹಾಕಿಟ್ರೆ ಸ್ವಲ್ಪ ನೆನಿತೈತಿ, ಮಣ್ಣೆಲ್ಲ ಹೋಗ್ಬಿಡುತ್ತೆ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ತೊಗೊಂಡಿದ್ದೀನಿ, ಟಮಾಟಿ ಹಣ್ಣು, ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ, ಪುದೀನ ಮಿಸ್ ಆಯಿತು. ಇವು 3 ಪೇಸ್ಟ್ ಮಾಡಬೇಕು. ಫಸ್ಟ್ ಇದನ್ನ ಹೆಚ್ಕೊಂಬಿಡೋಣ. ಪೇಸ್ಟ್ ಮಾಡೋದು ಯಾವುದು ಅಂತ ಹೇಳ್ತೀನಿ. ಕ್ಲೀನಾಗಿ ತೊಗೊಂಬಿಡೋಣ. ಇವನ್ನ ಹೆಚ್ಕೊಂಡ್ಬಿಡೋಣ ಬನ್ನಿ. ಡ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ. ತರಕಾರಿಗೆ ಹೆಚ್ಚಿರುತ್ತೆ, ಅದರಲ್ಲೇ ಈರುಳ್ಳಿ ತೊಗೊಂಡಿದ್ದೀನಿ, ಒಂದಿಷ್ಟು ಈರುಳ್ಳಿ. ಪುದೀನ ಹಾಕ್ತಾರೆ, ಬಟ್ ಮಿಸ್ ಆಗಿದೆ, ಪುದೀನ ಇಲ್ಲ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಕೊಂಬಿಡ. ಒಂದು 3ರಿಂದ 4 ಸರಿ ಬೇರೆ ಬೇರೆ ನೀರು ತೊಗೊಂಡು ಕ್ಲೀನಾಗಿ ತೊಳ್ಕೊಡ್ರಿ. ಅಂದರೆ ಮಶ್ರೂಮು ಸ್ವಚ್ಛ ಇದಾಗ್ತವೆ, ಮಣ್ಣು ಇರ್ತಲ್ಲ, ಹೋಗ್ಬಿಡ್ತಾವೆ. ಹಾಕೊಂಡಾಯ್ತು. ಈಗ ಇವನ್ನ ಮಶ್ರೂಮ್ನ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಸ್ವಲ್ಪ ಇದ್ರ ಎಣ್ಣೆಲಿ ಹಾಕಿದರೆ ಸ್ವಿಂಕ್ ಆಗಿಬಿಡುತ್ತೆ, ಮತ್ತು ಕರಗಿ ಹೋಗ್ಬಿಟ್ರೆ ಟೇಸ್ಟ್ ಬರೋಲ್ಲ. ಹಾಗಾಗಿ ಮಶ್ರೂಮ್ನ ಸ್ವಲ್ಪ ದೊಡ್ಡ ಸೈಜ್ ಹೆಚ್ಕೊಳ್ಳೋಣ. ಈ ಥರ ಹೆಚ್ಕೊಂಡಿರ್ತೀನಿ. ಇಷ್ಟು ದೊಡ್ಡದೇ ಇರಲಿ. ಈ ಮಸಾಲೆ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕೊಳ್ಳೋಣ. ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಟಮಾಟೆ ಹಣ್ಣು, ಆಲೂಗಡ್ಡೆ, ಇಷ್ಟು ಬೇಕು ಬಿರಿಯಾನಿಗೆ. ಪೇಸ್ಟ್ ಚೆನ್ನಾಗಾಗಿದೆ. ಗ್ಯಾಸ್ ಆನ್ ಮಾಡಿದ್ದೀನಿ, ಬಿಸಿಯಾಗಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಏಲಕ್ಕಿ ತೊಗೊಂಡಿದ್ದೀನಿ, ಬಾಯಿ ತೆಗೆದು ಹಾಕಿದ್ದೀನಿ. ಜಾಸ್ತಿ ಹಾಕೋದು ಬೇಡ, ಆವಾಗಲೇ ಮಸಾಲೆ ರುಬ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ. 2 ಲವಂಗ ಸಾಕು, ಇಷ್ಟೇ. ಏನು ಮತ್ತು ಎಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿಂದ ಕ್ಯಾರೆಟು, ಬೀನ್ಸು, ಚೆನ್ನಾಗಿ ಬೆನಿಬೇಕಾದ್ರೆ ಬೇಗ ಬೆನಿಬೇಕಂದ್ರೆ ಉಪ್ಪು ಹಾಕಬೇಕು. ರೈಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ತೀವಿ. ಇವಾಗ ಟೊಮೊಟೊನ ಹಾಕ್ತಾಯಿದ್ದೀನಿ.
ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನನ್ನ ಮನೇಲಿ ಮಾಡಲ್ಲ, ಹೊರಗಡೆನೇ ತರಿಸ್ಕೊಂಡು ಮಾಡ್ಕೊತೀನಿ. 1 ಟೇಬಲ್ ಸ್ಪೂನ್. ಅರಿಶಿನ ಪುಡಿ, ಎಲ್ಲ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದ್ದವು. ಇವು ಜಾಸ್ತಿ ಸಾಫ್ಟೂ ಆಗಬಾರ್ದು, ಜಾಸ್ತಿ ಹಸಿ ಹಸಿನೂ ಇರಬಾರ್ದು, ಕ್ರಂಚಿ ಇದ್ರೆ ಟೇಸ್ಟ್ ಆಗುತ್ತೆ. ಇದು ಮಸಾಲೆ ರುಬ್ಬಿದ್ದೆಲ್ಲ ಇದನ್ನು ಹಾಕೋಣ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಎಲ್ಲ ಫ್ರೈ ಮಾಡಿದ್ವಿ, ಬಟ್ ಸ್ವಲ್ಪ ಇಷ್ಟಂದರೆ ಹೋಗಲಿ ಅನ್ನೋದು ಮತ್ತೆಷ್ಟು ಫ್ರೈ ಮಾಡೋದು, ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋಣ. ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡೋಣ. ಎಣ್ಣೆ ಬಿಟ್ಕೊಂಡು ಸ್ಟಾರ್ಟ್ ಆಗಿದೆ, ಫ್ರೈ ಆಗಿದೆ. ಇವಾಗ ಇದಕ್ಕೆ ಲಾಸ್ಟಿಗೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇವು ಬೇಗ ಸ್ವಿಂಕ್ ಆಗಿ ಕರಗಿ ಹೋಗ್ತಾವೆ ಅನ್ನೋದಕ್ಕೆ ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಇನ್ನು. ಸ್ವಲ್ಪ ಫ್ರೈ ಆಗಲಿ. ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 3 ಕಪ್ ನೀರು ಹಾಕ್ತೀನಿ, ಅಕ್ಕಿ ಹಾಕ್ತೀನಿ. ಎಕ್ಸಾಕ್ಟ್ 3 ಕಪ್ ಅದಾವೆ, ಸಾಕು. ಇವು ನೆನೆಗೆ ಹಾಕೊಂಡು ಈಗ ಚೆನ್ನಾಗಿ ಕುದಿಯೋಕಿಡೋಣ. ನೋಡಿ ಎಷ್ಟು ದೊಡ್ಡ ಇದು ಬಿರಿಯಾನಿ ಮಶ್ರೂಮು, ಎಷ್ಟು ಚಿಕ್ಕ ಅದು. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ಕುದಿತಾ ಇದೆ. 1 ವಿಸಿಲ್ ಕುದಿತಾ ಇರೋ ನೀರಿಗೆ ಹಾಕ್ಬಿಟ್ಟು 1 ವಿಸಿಲ್ ತೊಗೊಂಡ್ರೆ ಮುಗಿಯಿತು, ಬಿರಿಯಾನಿ ಚೆನ್ನಾಗಾಗುತ್ತೆ. ಹೋಗಿದೆ ಫ್ಲೇಮ್, ಸೂಪರ್. ಮಶ್ರೂಮ್ ಬಿರಿಯಾನಿ ಹೇಗಿದೆ ಅಂತ ನೋಡೋಣ. ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಸಖತ್ ಟೇಸ್ಟ್ ಆಗಿದೆ. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.